ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಗೀತಾ ಸಂತೋಷ್. ಸಿರಿ ಸಂಭ್ರಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಇವತ್ತು ಸ್ವಲ್ಪ ಆಚೆ ಕಡೆ ಹೋಗಿದ್ವಿ ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಮೆಟ್ರೋಗೆ ಹೋಗಿದ್ವಿ. ಮಕ್ಕಳಿಗೆ ತಿಂಡಿ ಸ್ನ್ಯಾಕ್ಸ್ ಎಲ್ಲ ಖಾಲಿ ಆಗಿತ್ತು, ಸರಿ ಅಂದ್ಬಿಟ್ಟು ಮೆಟ್ರೋಗೆ ಹೋಗಿದ್ವಿ. ಅಲ್ಲಿ ಹೋದ್ಸಲ ಬಿಲ್ ಮಾಡಬೇಕಾದ್ರೆ ನಮಗೊಂದು ಪ್ರಾಬ್ಲಮ್ ಆಗಿತ್ತು. ನಾವು ತೊಗೊಂಡಿರೋದು ಚಿಕ್ಕದೊಂದು ಸ್ಟಾಪ್ಲರ್ ಪಿನ್ನ ಬಾಕ್ಸ್ನ ತೊಗೊಂಡಿದ್ವಿ. ಅವರು ಫುಲ್ ಬಾಕ್ಸು ಸೇರಿಸಿ ಬಿಲ್ ಮಾಡಿಬಿಟ್ಟಿದ್ರು. ಅದಕ್ಕೆ ನಾನು ಕಸ್ಟಮರ್ ಕೇರ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಕಂಪ್ಲೇಂಟ್ನ ರೈಸ್ ಮಾಡಿದೆ. ನೆಕ್ಸ್ಟ್ ನೀವು ಬಂದಾಗ ಅದನ್ನು ಕ್ಲಿಯರ್ ಮಾಡಿಕೊಡಿ ಅಂತ ಹೇಳಿದರು. ಅದನ್ನು ಮಾತಾಡಿಕೊಂಡು ಆ ರೀತಿಯಾಗಿ ಕ್ಲಿಯರ್ ಮಾಡಿಕೊಂಡು ಮೆಟ್ರೋಲ್ ಶಾಪಿಂಗ್ ಎಲ್ಲ ಮಾಡಿಕೊಂಡು ನೆಕ್ಸ್ಟು ನಾವು ಹೊರಟಿದೆ ಶಿವಾಜಿನಗರ ಹೊರಟ್ವಿ. ಏನಕ್ಕಪ್ಪ ಅಲ್ಲಿಗೆ ಹೋದ್ವಿ ಅಂತ ಅಂದರೆ ಮನೆಗೆ ಒಬ್ಬರನ್ನ ಕರ್ಕೊಂಡು ಬರಬೇಕಾಗಿತ್ತು. ಅದು ಯಾರಪ್ಪ ಅಂತ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಮೆಲ್ರಿಗೂ ತಿಳಿಸ್ಕೊಡ್ತೀನಿ. ಹಾಗೆ ಅಲ್ಲಿ ವಿಧಾನಸೌಧನ ಮಕ್ಕಳಿಗೆ ತೋರಿಸ್ಕೊಂಡು ಲೈಟಿಂಗ್ಸ್ ಎಲ್ಲನೂ ನೈಟಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿರುತ್ತೆ. ಸ್ವಲ್ಪ ಹೊತ್ತು ಅಲ್ಲೇ ಸ್ವಲ್ಪ ಹೊತ್ತು ಸ್ಟಾಪ್ ಮಾಡಿ ಮಕ್ಕಳಿಗೆಲ್ಲನೂ ತೋರಿಸ್ಕೊಂಡು ಅದ್ರ ಬಗ್ಗೆ ಎಲ್ಲನೂ ತಿಳಿಸ್ಕೊಟ್ಟು ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದ್ವಿ. ನಾವು ಸುಮಾರು ಒಂದು ಮೆಟ್ರೋಗೆ ಹೋಗ್ಬಿಟ್ಟು ಅಲ್ಲಿಂದ ಶಾಪಿಂಗ್ ಮಾಡಿ ನಾವು ಓಡೋಷಲ್ಲಿ 9 ಏನೋ ಆಗಿಬಿಟ್ಟಿತ್ತು. ಅದಕ್ಕೆ ಇನ್ನು ಅಲ್ಲೂ ಇಳಿದ್ರೆ ತುಂಬ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಜಸ್ಟ್ ಆಚೆಯಿಂದನೇ ನೋಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕಾರಲ್ಲೇ ಕೂತ್ಕೊಂಡು ನೋಡಿಬಿಟ್ಟು ನೆಕ್ಸ್ಟ್ ನಾವು ಹೊರಟಿದ್ದೆ ಶಿವಾಜಿನಗರ. ಅಲ್ಲಿ ಏನಕ್ಕಪ್ಪ ಹೋಗಿದ್ವಿ, ಒಬ್ಬರನ್ನ ಕರ್ಕೊಂಬರೋಕ್ಕೆ ಅಂತ ಹೋಗಿದ್ವಿ ಅಂತ ಹೇಳಿದ್ನಲ್ಲ, ಮನೇಲಿ ಮಕ್ಕಳು ತುಂಬಾ ಹಠ ಮಾಡ್ತಾಯಿದ್ರು ರ್ಯಾಬಿಟ್ ಬೇಕು ಅಂತ ಹೇಳ್ಬಿಟ್ಟು. ಸರಿ ಅಲ್ಲಿಗೆ ಹೋಗಿದ್ವಿ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು. ಇದು ಕ್ರಿಸ್ಮಸ್ ಹಬ್ಬ ಹತ್ರ ಇರೋದ್ರಿಂದ ಅಲ್ಲಿ ಎಲ್ಲನೂ ಸಹ ಈ ರೀತಿಯಾಗಿ ಟೆಂಟ್ಗಳನ್ನ ಹಾಕ್ಕೊಂಡು ಕ್ರಿಸ್ಮಸ್ ಹಬ್ಬಕ್ಕೆ ಏನೇನು ಐಟಮ್ಸ್ಗಳು ಬೇಕೋ ಎಲ್ಲನೂ ಸಹ ಮಾರ್ತಾಯಿದ್ರು. ನಾವಲ್ಲಿ ಇಳಿಯೋದಕ್ಕೆ ಆಗಿಲ್ಲ. ಅಲ್ಲಿಂದ ಡೈರೆಕ್ಟ್ ಹಾಗೇ ಸ್ವಲ್ಪ ಜಸ್ಟು ಕ್ಲಿಪ್ಗಳನ್ನ ತೊಗೊಂಡು ನಾನು ಹಾಗೆ ಜಸ್ಟು ಮುಂದೆ ಪಾಸ್ ಆದ್ವಿ. ಅಲ್ಲಿ ಕಾರ್ನ ಪಾರ್ಕಿಂಗ್ ಮಾಡಿಬಿಟ್ಟು ಅಲ್ಲಿ ಒಂದು ಅಂಗಡಿನೇ ಇದೆ. ಅಲ್ಲಿ ಈ ಥರ ಪೆಟ್ಸ್ ಅಂಗಡಿಗಳೇ ಒಂದು ಇದೆ. ಸರಿ ಅಂದ್ಬಿಟ್ಟು ಅಲ್ಲಿ ಹೋದ್ವಿ. ಹೋಗ್ತಾರೆ ಎಲ್ಲನೂ ಸಹ ನೋಡಿಕೊಂಡು ಹೋದ್ವಿ. ಅಲ್ಲೂ ಹೋದ್ವಿ, ರ್ಯಾಬಿಟ್ ಸಿಕ್ತು. ಅಲ್ಲಿತ್ತು ಒಂದೇ ಒಂದು ವೈಟ್ ಇತ್ತು ಮತ್ತು ಬ್ಲ್ಯಾಕ್ ಆ್ಯಂಡ್ ವೈಟ್ ಆ ಥರ ರ್ಯಾಬಿಟ್ ಇತ್ತು. ನಮಗೆ ಬೇಕಾಗಿರೋದು ವೈಟ್ ಬೇಕಾಗಿತ್ತು. ಅದು ಸ್ವಲ್ಪ ದೊಡ್ಡದೇ ಇತ್ತು. ಅದಕ್ಕೋಸ್ಕರ ನಾವು ಸ್ವಲ್ಪ ಚಿಕ್ಕದ್ರಿಂದನೇ ತೊಗೊಳ್ಳೋಣ, ಚೆನ್ನಾಗಿ ಮನೆಗೆ ರೂಢಿ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಿದ್ವಿ. ಇದು ಸ್ವಲ್ಪ ದೊಡ್ಡದು ಸಹ ಇತ್ತು. ಸರಿ ಇಲ್ಲಿ ಪರವಾಗಿಲ್ಲ ಅಂತ ಒಂದು ತೊಗೊಳ್ಳೋಣ ಅಂತ ಯೋಚನೆ ಮಾಡಿದ್ವಿ. ಬೇಡ, ಒಂದಿದ್ದರೆ ಅದು ಆಟಾಡೋಕ್ಕೆ ಟೈಮ್ ಪಾಸ್ಗೆ ಯಾರೂ ಇರಲ್ಲ ಅಂತ ಹೇಳ್ಬಿಟ್ಟು 2 ತೊಗೊಳ್ಳೋಣ ಅಂತ ನೋಡಿದ್ವಿ. ಒಂದು ವೈಟ್ ಆ್ಯಂಡ್ ಬ್ಲ್ಯಾಕ್ ಇತ್ತು. ನನಗೆ ಯಾಕೋ ಅದು ಇಷ್ಟ ಆಗಲಿಲ್ಲ. ವೈಟೇ ತೊಗೊಳ್ಳೋಣ ಅಂತ ಮನೇಲಿ ಮಕ್ಕಳು ಸಹ ವೈಟೇ ಬೇಕು ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ತರಿಸ್ಕೊಡ್ತೀರಾ ಅಂತ ಕೇಳಿದ್ವಿ. ಇಲ್ಲ, ಇವಾಗ ಚಳಿ ಇರೋದ್ರಿಂದ ರ್ಯಾಬಿಟ್ ಬರ್ತಾ ಇಲ್ಲ, ಇರೋದೇ ಒಂದು ತೊಗೊಳ್ಳಿ ಅಂತ ಹೇಳಿದ್ರು. ಸರಿ ನಾವು ಸ್ವಲ್ಪ ಹೊತ್ತು ನೋಡಿದ್ವಿ, ಯೋಚನೆ ಮಾಡಿದ್ವಿ. ಅವರು ತುಂಬಾ ಜಾಸ್ತಿ ಹೇಳಿದರು ಪ್ರೈಸು. ನಾವು ಕೇಳೋ ಪ್ರೈಸ್ಗೆ ಅವರು ಕೊಟ್ಟಿಲ್ಲ. ಸರಿ ಅಂದ್ಬಿಟ್ಟು ಹಾಗೆ ಅಲ್ಲಿ ಸ್ವಲ್ಪ ಇನ್ನೊಂದು 2-3 ಅಂಗಡಿ ಇತ್ತು. ಸರಿ ವಿಚಾರಿಸೋಣ ಅಂತ ಹಾಗೆ ಮುಂದೆ ಪಾಸ್ ಆದ್ವಿ. ನೋಡಿ, ಪ್ರತಿಯೊಂದು ಬರ್ಡ್ಸ್ ಆಗಲಿ ಪೆಟ್ಸ್ಗಳಾಗಲಿ ಎಲ್ಲನೂ ಸಹ ಇಟ್ಟಿದ್ರು. ನೋಡೋದಕ್ಕೆ ಒಂಥರ ಖುಷಿ ಅಂತಲೇ ಇರ್ಬೋದು. ನೋಡಿ, ಕೋಳಿನೂ ಸಹ ಇಟ್ಟಿದ್ರು. ಅದೊಂಥರ ಕೋಳಿ ಇದೆ ನೋಡಿ, ಕಾಲೆಲ್ಲ ಫುಲ್ಲು ಕೂದಲಿದೆ. ಮತ್ತು ಹಾಗೆ ಕ್ಯಾಟ್ಗಳಾಗಿರ್ಬೋದು, ಡಾಗ್ಗಳಾಗಿರ್ಬೋದು, ಮನೇಲಿ ಸಾಕೋಕ್ಕೆ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಕ್ಯಾಟ್ಗಳಂತೂ ಚಿಕ್ಕ ಚಿಕ್ಕ ಮರಿಗಳು ನೋಡಿ ಎಷ್ಟು ಚೆನ್ನಾಗಿವೆ. ನೋಡೋದಕ್ಕೆ ಒಂಥರ ಖುಷಿ ಅನಿಸ್ತು. ತನ್ವಿ ಅಂತೂ ನೋಡಿಬಿಟ್ಟು ತುಂಬಾ ಖುಷಿ ಪಡ್ತಾಯಿದ್ಲು. ಹಾಗೆ ಬಾತುಕೋಳಿನೂ ಸಹ ಅಲ್ಲಿ ಇತ್ತು. ಸರಿ ಎಲ್ಲನೂ ಸಹ ನೋಡಿಕೊಂಡು ನೆಕ್ಸ್ಟು ಇನ್ನೊಂದು ಅಂಗಡಿಗೆ ಹೋಗ್ಬಿಟ್ಟು ಕೇಳಿದ್ವಿ. ಅಲ್ಲಿ ಇಲ್ಲ ಅಂತ ಹೇಳಿದ್ರು. ಸರಿ ಮತ್ತು ಹಾಗೆ ಒಂದು ರೌಂಡ್ ಹೊಡ್ಕೊಂಡು ಎಲ್ಲನೂ ಸಹ ಶಿವಾಜಿನಗರ ಎಲ್ಲ ರೌಂಡ್ ಹೊಡ್ಕೊಂಡು ಬಂದ್ವಿ. ಈ ಥರ ಮತ್ತೆ ಇನ್ನೂ ಎಲ್ಲಿ ಶಾಪ್ ಇದೆ ಪೆಟ್ಸ್ ಅಂಗಡಿ ಅಂತ ಕೇಳಿದ್ವಿ. ಇಲ್ಲಿ ಒಂದೇ ಶಾಪ್ ಇರೋದು ಅಂತ ಹೇಳಿದ್ರು. ಸರಿ ಹಾಗೆಯೇ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಮುಂದೆ ಹೋದ್ವಿ, ಇನ್ನೊಂದು ಪೆಟ್ಸ್ ಅಂಗಡಿ ಇತ್ತು. ಸರಿ ಅಲ್ಲಿ ಹೋಗಿ ಕೇಳಿದ್ವಿ. ಅಲ್ಲಿ ಕ್ಯಾಟ್ಗಳಂತೂ ತುಂಬಾ ಚೆನ್ನಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿವೆ ಕ್ಯಾಟ್ಗಳು. ಅಲ್ಲಿ ಕೇಳಿದ್ವಿ, ಇಲ್ಲ ಅಂತ ಹೇಳಿದ್ರು. ಸರಿ ಹಾಗೆ ಡಾಗ್ಗಳೆಲ್ಲ ನೋಡಿಕೊಂಡು ಚಿಕ್ಕ ಚಿಕ್ಕ ಮರಿಗಳು ನೋಡೋದಕ್ಕೆ ಒಂಥರ ಖುಷಿ ಅನಿಸ್ತಿತ್ತು. ತನ್ವಿನೂ ಅಷ್ಟೇ ಡಾಗ್ ತೊಗೊಳ್ಳೋಣ ಅಂತ ಹಠ ಮಾಡ್ತಾಯಿದ್ಲು. ಸರಿ ಬೇಡ ಬಾ ಅಂತ ಹೇಳ್ಬಿಟ್ಟು ನೆಕ್ಸ್ಟು ಶಿವಾಜಿನಗರದಿಂದ ಆಚೆ ಬಂದು ಬೇರೆ ಕಡೆ ಹೋದ್ವಿ. ಅಲ್ಲಿ ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಗಳಂತೂ. ನಾವು ಕೇಳಿರೋಂತಹ ಮರಿಗಳೇ ಇತ್ತು, ಚಿಕ್ಕ ಚಿಕ್ಕ ಮರಿಗಳಿತ್ತು. ಮತ್ತು ಹಾಗೆ ಕಲರ್ಸು ಸಹ ಇತ್ತು. ಸರಿ ಇಲ್ಲೇ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ವ್ಯಾಪಾರ ಮಾಡಿದ್ವಿ.
ಕೊನೆಗೆ ಅಂತೂ ಇಂದು ಮಕ್ಕಳಂತೂ ತುಂಬಾ ಖುಷಿ ಪಡ್ತಾಯಿದ್ರು ರ್ಯಾಬಿಟ್ನ ನೋಡಿಬಿಟ್ಟು. ಆ ಚಿಕ್ಕ ಚಿಕ್ಕ ಮರಿಗಳು ಆಟ ಆಡೋದು ನೋಡ್ತಾ ಇದ್ರೆ ಒಂಥರ ಮಕ್ಕಳಿಗೆ ಖುಷಿ ಅಂತಲೇ ಹೇಳ್ಬೋದು. ಡಾಗ್ ತೊಗೊಂಡ್ರೆಲ್ಲ ಸಾಕೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು, ಸರಿ ಇದಂದರೆ ಬೋನಲ್ಲಿಟ್ಟು ಸಾಕ್ಬೋದು, ಇನ್ನು ಜಸ್ಟ್ ತರಕಾರಿ ಸೊಪ್ಪಷ್ಟೇ ಅಲ್ವಾ ಹಾಕೋದು ಅಂತ ಹೇಳ್ಬಿಟ್ಟು, ಸರಿ ಅದನ್ನು ತೊಗೊಳ್ಳೋಣ ಅದಾದರೂ ಅಂದ್ಬಿಟ್ಟು ಹೋದ್ವಿ. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನಾವು ಹೇಳಿದ್ದು ವೈಟ್ ರ್ಯಾಬಿಟ್ ಸಿಕ್ತು. ಮಕ್ಕಳು ಅದು ಫಿಶ್ ತೊಗೊಳ್ಳೋಣ, ಕ್ಯಾಟ್ ತೊಗೊಳ್ಳೋಣ, ಡಾಗ್ ತೊಗೊಳ್ಳೋಣ ಅಂತ ಹೇಳ್ತಾಯಿದ್ರು. ಇವಾಗ ನಾವು ಬಂದಿರೋದು ಕ್ಯಾಟ್ ತೊಗೊಳ್ಳೋದಕ್ಕೆ, ಅಲ್ಲ ಸಾರಿ ರ್ಯಾಬಿಟ್ ತೊಗೊಳ್ಳೋದಕ್ಕೆ. ಅದನ್ನು ತೊಗೊಳ್ಳಿ, ನೆಕ್ಸ್ಟ್ ಟೈಮ್ ಏನಾದರೂ ನೋಡೋಣ ಅಂತ ಹೇಳ್ಬಿಟ್ಟು. ಈ ಬರ್ಡ್ ನೋಡಿ, ಈ ಬರ್ಡ್ನ ಪ್ರೈಸ್ ಬಂದು 2.5 ಲಕ್ಷ ಅಂತೆ. ಅವ್ರನ್ನ ಕೇಳಿದ್ವಿ, ಏನಕ್ಕಪ್ಪ 2.5 ಲಕ್ಷ ಅಂದ್ಕೊಂಡು ಸುಮ್ಮನೆ ಜಸ್ಟ್ ಕೇಳಿಬಿಟ್ಟು ಅವ್ರು ಸಾಕಿದ್ದಾರೆ ಅಲ್ಲಿ. ಆ ಬರ್ಡ್ನ ಪ್ರೈಸ್ನ ಕೇಳಿದ್ವಿ, 2.5 ಲಕ್ಷ ಅಂತ ಅಂದರು. ಸರಿ ಅಂದ್ಬಿಟ್ಟು ಇರಲಿ ಅಂದ್ಬಿಟ್ಟು ರ್ಯಾಬಿಟ್ನ ತೊಗೊಂಡು ಫೈನಲ್ ಆಗಿ ಅದಕ್ಕೆ ದೊಡ್ಡದಾಗೆ ಒಂದು ಬೋನನ್ನು ಸಹ ತೊಗೊಂಡ್ವಿ. ಚಿಕ್ಕದು ತೊಗೊಂಡ್ರೆ ಅದು ಚಿಕ್ಕದಾಗಿರಾಗ ಚೆನ್ನಾಗಿರುತ್ತೆ, ಮತ್ತು ಬೆಳೀತಾ ಬೆಳೀತಾ ದೊಡ್ಡದು ಬೇಕಲ್ವ ಅಂತ ಹೇಳ್ಬಿಟ್ಟು ದೊಡ್ಡ ಬೋನೇ ತೊಗೊಂಡ್ವಿ. ಬೆಳೀತಾ ಬೆಳೀತಾ ಅದರಲ್ಲಿ ಆಟ ಆಡಿಕೊಂಡು ಅವರು ಆರಾಮಾಗೆ ಇರ್ಬೋದು ಅಂತ ಹೇಳ್ಬಿಟ್ಟು ತೊಗೊಂಡ್ವಿ. ನೆಕ್ಸ್ಟು ಇದನ್ನು ಮನೆಗೆ ಹೊಸ ನ್ಯೂ ಮೆಂಬರ್ ಅಲ್ವಾ, ಸರಿ ದೃಷ್ಟಿ ಆಗಿರುತ್ತೆ, ಆರತಿ ಮಾಡಿಬಿಟ್ಟು ಒಳಗಡೆ ಕರ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಮ್ಮ ಯಜಮಾನ್ರು ತೆಗಿತಿದ್ದಾರೆ. ಮಕ್ಳುಗಳು ಕೇಳ್ತಾ ಇದ್ರು ಅಷ್ಟೇ, ಅವ್ರಿಗೆ ಏನೋ ಒಂಥರ ಖುಷಿ, ಇನ್ನೂ ಸ್ವಲ್ಪ ಭಯ ಇರುತ್ತೆ. ಮತ್ತು ಅವು ಸ್ವಲ್ಪ ರ್ಯಾಬಿಟು ಸಹ ಮಕ್ಳನ್ನ ನೋಡಿ ಮತ್ತು ನಮ್ಮನ್ನೆಲ್ಲನೂ ನೋಡಿ ಎದ್ರುಕೊಂಡಿದ್ರು. ಅದು ಸ್ವಲ್ಪ ಇನ್ನೂ ನಮಗೆ ಅಟ್ಯಾಚ್ ಆಗಬೇಕಂತಂದರೆ ಇನ್ನೊಂದು 2-3 ದಿನದಲ್ಲಿ ಅವು ನೀಟಾಗಿ ನಮ್ಮ ಹತ್ರ ರೂಢಿ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು. ನಮ್ಮ ಹತ್ರ ಬರೋದಕ್ಕೆ ಇನ್ನೂ ಅವು ಎದ್ರುಕೊಂತವೆ. ಸ್ವಲ್ಪ ದಿನ ಹೋದರೆ ನೀಟಾಗಿ ನಮ್ಮ ಹತ್ರ ರೂಢಿ ಆಗಿಬಿಡ್ತಾರೆ ಅಂತ ಹೇಳ್ಬಿಟ್ಟು. ಹಾಗೆ ಕೆಳಗಡೆ ಮನೆಯವರು ಬಂದರು, ಎಲ್ಲಿ ತೊಗೊಂಡು ಬಂದ್ರಿ, ಏನಕ್ಕೆ ಅಂತೆಲ್ಲ ಡೀಟೇಲ್ಸ್ ಕೇಳ್ತಾಯಿದ್ರು. ಅವ್ರಿಗೆಲ್ಲನೂ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಇಷ್ಟ ಆಯಿತು, ಈ ಥರ ತಂದ್ವಿ ಅಂತ ಹೇಳಿಬಿಟ್ಟು. ಸರಿ ಮನೇಲಿ ಮಕ್ಕಳು ಇಷ್ಟಪಡ್ತಾಯಿದ್ರು, ಅವರು ಡಾಗ್ ಬೇಕು ಅಂತ ಕೇಳ್ತಾಯಿದ್ರು. ಅದನ್ನೆಲ್ಲ ಸಾಕೋಕ್ಕಾಗಲ್ಲ, ನಾವಿರೋದು ಬಾಡಿಗೆ ಮನೆಯಲ್ಲಿ ಅಂತ ಹೇಳ್ಬಿಟ್ಟು. ನ್ಯೂ ಮೆಂಬರ್ ನಮ್ಮ ಮನೆಗೆ ಬರ್ತಿದ್ದಾರೆ ಅಂತ ಹೇಳ್ಬಿಟ್ಟು, ಪಾಪ ದೃಷ್ಟಿ ಬೇರೆ ಆಗಿತ್ತು, ಆಚೆ ಕಡೆ ಎಲ್ಲ ನೋಡಿದ್ರು, ತುಂಬಾ ಮುದ್ದಾಗಿವೆ ಅಂತ ಹೇಳ್ತಾಯಿದ್ರು. ಅದಕ್ಕೆ ಸಹ ನ್ಯೂ ಮೆಂಬರ್ ಅಲ್ವಾ ಅಂತ ಹೇಳ್ಬಿಟ್ಟು ನಮ್ಮ ಮನೆಗೆ ಆರತಿ ಮಾಡಿ ಅವನ ಮನೆಗೆ ತುಂಬಿಸ್ಕೊಂಡ್ವಿ. ತುಂಬಾ ಒಂಥರ ಖುಷಿ ಅನ್ನಿಸ್ತು ಅವನ್ನ ನೋಡ್ತಾ ಇದ್ದರೆ. ಆಚೆ ಕಡೆಯಿಂದ ಬಂದು ಮಕ್ಕಳ ಜೊತೆ ಆಟಾಡೋದು ಒಂಥರ, ಆದರೆ ಈ ಥರ ಪ್ರಾಣಿ ಪಕ್ಷಿಗಳ ಜೊತೆ ಆಟಾಡೋದೇ ಒಂಥರ ಖುಷಿ ಅನಿಸುತ್ತೆ. ಮನೇಲಿ ಏನೋ ಒಂಥರ ಆಚೆ ತುಂಬ ಟೆನ್ಷನಿಂದ ಬಂದಿರ್ತೀವಿ, ಇದನ್ನು ನೋಡಿದ ತಕ್ಷಣ ಎಲ್ಲ ಟೆನ್ಷನ್ ಎಲ್ಲ ಮರೆತು ಅದ್ರ ಜೊತೆ ಆಟ ಆಡ್ಕೊತಾ ಇರೋದೇ ಒಂದು ಖುಷಿ ಅಂತಲೇ ಹೇಳ್ಬೋದು. ಅಪ್ಪಗಂತೂ ತುಂಬಾ ಖುಷಿ ಆಗ್ತಿತ್ತು. ಅವನು ಬಿಟ್ಟರೆ 2 ದಿನದಲ್ಲಿ ಅದನ್ನು ತೊಗೊಂಡು ಆಟ ಆಡಿಸ್ಕೊಂಡು ಬೇಕಾದ್ರೆ ಆಚೆ ಎಲ್ಲನೂ ಕರ್ಕೊಂಡು ಹೋಗಿ ಬಂದುಬಿಡ್ತಾನೆ. ಅದಕ್ಕೆ ಸುಮ್ಮನೆ ಮುಟ್ಬಾರ್ದಪ್ಪ, ಅದು ತುಂಬ ಚಿಕ್ಕದು ಅಂತ ಹೇಳ್ಬಿಟ್ಟು ಅವ್ನು ಹೆಂಗೋ ಮೇಂಟೈನ್ ಮಾಡಿದ್ದೀವಿ. ಸರಿ ಅಂದ್ಬಿಟ್ಟು ಅವು ಸಹ ಸ್ವಲ್ಪ ಹೊಸದಲ್ವ ಮನೆ, ಹೊಸ ಜನ, ಹೊಸ ಮನೆ ಎದ್ರುಕೊತಾ ಇದ್ವು. ಸರಿ ಇರಲಿ ಅಂದ್ಬಿಟ್ಟು ಸ್ವಲ್ಪ ಮ್ಯಾಟ್ ಮೇಲೇ ಸಹ ಕೂರಿಸಿದ್ವಿ. ಅವು ಬೆಚ್ಚಗಿರ್ಬೇಕಂತೆ, ಪಾಪ ಭಯ ಆಗ್ತಾಯಿತ್ತು ನಮ್ಮನ್ನೆಲ್ಲ ನೋಡಿಬಿಟ್ಟು. ಹೊಸ ಜಾಗ, ಹೊಸ ಮನೆ ಅಲ್ವಾ, ನೆಕ್ಸ್ಟ್ ಡೇ ರೆಡಿ ಸರಿ ಹೋಗ್ಬಿಡ್ತವೆ ಅಂತ ಹೇಳಿಬಿಟ್ಟು ಅವನು ಸಹ ಆಟ ಆಡೋಕ್ಕೆ ಬೋನಲ್ಲಿ ಬಿಟ್ವಿ. ರಾತ್ರಿ ಎಲ್ಲನೂ ಅದೇ ಯೋಚನೆ ಆಗ್ತಾಯಿತ್ತು, ಎಲ್ಲಪ್ಪ ಏನು ಮಾಡುತ್ತಾ ಇರುತ್ತೋ, ರೂಢಿ ಆಗಿರುತ್ತೋ ಇಲ್ವೋ ಅಂತ. 1-2 ದಿನಗಳ ಕಾಲ ಅವು ರೂಢಿ ಆಗಿಬಿಟ್ವು ಮನೆಗೆ. ತುಂಬಾ ಚೆನ್ನಾಗಿ ನೆಕ್ಸ್ಟ್ ಡೇಯಿಂದ ನಾವು ಬಂದರೆ ಸಾಕು ನಮ್ಮನ್ನ ನೋಡೋದು, ಆಟ ಆಡೋದು, ಮೇಲೆ ಬರೋದು, ಆ ಥರ ಎಲ್ಲನೂ ಮಾಡುತ್ತೆ. ಇನ್ನೊಂದು 2 ದಿನ ಹೋದರೆ ಸರಿ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಬೋನಲ್ಲೇ ಹಾಕಿ ಇಟ್ಟಿದ್ವಿ. ಒಳಗಡೆನೇ ಅದಕ್ಕೂ ಸಹ ಫುಡ್ ಇತ್ತು, ಹಾಕ್ಬಿಟ್ಟು ಅದನ್ನು ಮೇಂಟೈನ್ ಮಾಡ್ಕೊತಾ ಇದ್ವಿ. ನೆಕ್ಸ್ಟ್ ಇದಕ್ಕೆ ಬೇಕಲ್ಲ ತರಕಾರಿ ಎಲ್ಲನೂ ಬೇಕಲ್ಲ ಅಂತ ಹೇಳಿಬಿಟ್ಟು ಕೊತ್ತಂಬರಿ ಸೊಪ್ಪು, ಹಾಗೆ ಕ್ಯಾರೆಟು, ಬೀನ್ಸು ಎಲ್ಲನೂ ತಂದ್ವಿ. ಅದು ಜಾಸ್ತಿ ಇಷ್ಟಪಡೋದು ಏನಪ್ಪ ಅಂತಂದರೆ ಕೊತ್ತಂಬರಿ ಸೊಪ್ಪನ್ನ ತುಂಬಾ ಇಷ್ಟಪಟ್ಟು ತಿಂತವೆ. ಇನ್ನು ಚಿಕ್ಕ ಚಿಕ್ಕದಲ್ವಾ ಮರಿಗಳಲ್ವಾ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಳ್ಸಾಗಿರೋದನ್ನೇ ನೋಡಿಬಿಟ್ಟು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡು ಬಂದಿದ್ದೆ. ಅದು ಕವರಿಂದ ಆಚೆ ತೆಗ್ದೆ, ಇಲ್ಲ ಆಗಲೇ ರೂಢಿ ಆಗಿಬಿಟ್ಟು ಕವರಿಂದ ಆಚೆನೇ ತೆಗ್ದಿಟ್ಟಿರಲಿಲ್ಲ ನಾನು, ಬಂದು ತಿಂತಾಯಿದ್ದು. ಒಂಥರ ಖುಷಿ ಅಂತಲೇ ಹೇಳ್ಬೋದು. ಇದಕ್ಕೆ ನಾವಿಟ್ಟಿದ್ದು ಏನಪ್ಪ ಹೆಸರು ಅಂತಂದರೆ, ಇದನ್ನು ನನ್ನ ಮಗಳು ತನ್ವಿತಾ ಇಟ್ಟಿದ್ದು ಹೆಸರು. ನಾವು ಚಿಂಟು ಪಿಂಟು ಇಡೋಣ ಅಂತ ಅಂದ್ಕೊಂಡ್ವಿ, ಬೇಡ ಅಂತ ಹೇಳ್ಬಿಟ್ಟು ಸೋನು ಮೋನು ಅಂತ ಹೆಸರಿಟ್ಟಿದ್ದಾರೆ. ತುಂಬಾ ಚೆನ್ನಾಗಿತ್ತು, ಒಂಥರ ಲೈಕ್ ಆಯಿತು. ಸರಿ ಇರಲಿ ಬಿಡು ಅಂತ ಹೇಳ್ಬಿಟ್ಟು ಬ್ಲ್ಯಾಕ್ ಇಟ್ಟಿರೋದು ಬಂದು ಮೋನು, ರೆಡ್ ಇಟ್ಟಿರೋದು ಬಂದು ಸೋನು ಮೋನು. ತುಂಬಾ ಕ್ಯೂಟಾಗಿದೆ ಅಂತಲೇ ಹೇಳ್ಬೋದು. ಸೋನು ಮೋನು ಇದ್ರ ಹೆಸರು ಬಂದು. ಇದ್ರ ಜೊತೆ ಆಟ ಆಡ್ಕೊತಾ ಟೈಮ್ ಪಾಸ್ ಮಾಡ್ಕೊತಾ ಹೋಗ್ತಾ ಇದ್ದೀವಿ. ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ನೋಡ್ತಾ ಇರಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.